ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ. ಹೀಗಿರುವಾಗ ರಾಜ್ಯದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ದಿನ ಕಳೆದಂತೆ ರಂಗೇರ್ತಾ ಇದೆ. ಕಾರಣ ಅಲ್ಲಿರುವಂತಹ ಮೈತ್ರಿ ಅಭ್ಯರ್ಥಿ ರಾಜವಂಶಸ್ಥ ಯದುವೀರ್ ಅವರು. ಹೀಗಿರುವಾಗ ಅಲ್ಲಿ ಒಕ್ಕಲಿಗ ಗೇಮ್ ಅನ್ನ ಪ್ಲಾನ್ ಮಾಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಅಖಾಡಕ್ಕಿಳಿದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಮೈಸೂರು ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ. ಶಾಸಕರಿಗೆ ಫಿಕ್ಸ್ ಮಾಡ್ತಾರಾ ವೋಟಿಂಗ್ ಟಾರ್ಗೆಟ್? ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ವಿರುದ್ಧ ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚು ಒಕ್ಕಲಿಗ ಮತದಾರರಿದ್ದಾರೆ. ಈ ಕಾರಣದಿಂದಾಗಿ ಕಾಂಗ್ರೆಸ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಎಂ ಲಕ್ಷ್ಮಣರನ್ನ ಅಭ್ಯರ್ಥಿ ಮಾಡಿದೆ. ಇದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಚುನಾವಣೆಗೆ ಹೋಗೋದಕ್ಕೆ ಸಜ್ಜಾಗಿದೆ. ನಗರದವರಾದಂತಹ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಗೆ ಏನೇನು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇವತ್ತು ವರ್ಣ ಕಾಲುವೆ ಇರ್ಬೋದು, ಅದ್ರ ಜೊತೆಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ಬೋದು, ಜಯದೇವ ಹಾಸ್ಪಿಟಲ್ ಇರ್ಬೋದು, ಟ್ರಾಮಾ ಸೆಂಟರ್ ಇರ್ಬೋದು, ಹೆಚ್ಚು ಕಡಿಮೆ ಮೈಸೂರು ನಗರಕ್ಕೆ 900 ಕೋಟಿಗಿಂತ ಮಿಗಿಲಾಗಿ ಗ್ರಾಂಟ್ ನ ಕೊಟ್ಟಿ ಮೈಸೂರು ನಗರದಲ್ಲಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತಡ ಕೊಡುವಂತ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಕೇವಲ ಒಕ್ಕಲಿಗ ಅನ್ನೋದೊಂದನ್ನೇ ಕಾಂಗ್ರೆಸ್ ಲೆಕ್ಕಾಚಾರ ಮಾಡಿಲ್ಲ. ಇದರ ಜೊತೆಗೆ ಒಕ್ಕಲಿಗ ಪ್ಲಸ್ ಅಹಿಂದ ಮತಗಳು ಕ್ರೋಢೀಕರಿಸುವ ಪ್ಲಾನ್ ಆಗಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಹೆಸರಲ್ಲಿ ಅಹಿಂದ ಮತ ಒಗ್ಗೂಡಿಸಿದ್ರೆ ಅಭ್ಯರ್ಥಿ ಒಕ್ಕಲಿಗ ಸಮುದಾಯದವರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರಿನ ಮೂಲಕ ಒಕ್ಕಲಿಗ ಮತ ಸೆಳೆಯುವ ತಂತ್ರ ಕೂಡ ಮಾಡಲಾಗ್ತಿದೆ. ಇನ್ನು ಇದೇ ಕಾರಣಕ್ಕಾಗಿ ಇವತ್ತು ಖುದ್ದು ಸಿಎಂ ಮೈಸೂರಿಗೆ ಬರ್ತಾ ಇದ್ದು ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರಮುಖ ನಾಯಕರ ಸಭೆ ನಡೆಸಿ ಟಾರ್ಗೆಟ್ ಫಿಕ್ಸ್ ಮಾಡ್ತಿದ್ದಾರೆ. ಒಟ್ಟಾರೆ ಮೈಸೂರು ಕ್ಷೇತ್ರ ದಿನೇ ದಿನೇ ಕಲರ್ಫುಲ್ ಆಗ್ತಾ ಇತ್ತು. ಕಾಂಗ್ರೆಸ್ ಸದ್ಯ ಪ್ರಯೋಗ ಮಾಡಿರುವ ಒಕ್ಕಲಿಗ ಅಸ್ತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಜೊತೆಗೆ ಸಿಎಂ ಪ್ರತಿಷ್ಠೆಯನ್ನ ಹೇಗೆ ಮೈಸೂರಿನ ಕಾಂಗ್ರೆಸ್ ನಾಯಕರು ಕಾಪಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ.